ಈ ಥರ ಇತ್ತು ಇವ್ರ ಕಾಲು ಮುಂಚೆ. ಈಗ ನೋಡಿ ಇಲ್ಲೇ ಇದೆ ರಿಸಲ್ಟ್, ಫುಲ್ ಕ್ಲಿಯರ್ ಆಗಿದೆ. ಒಂದೇ ಒಂದು ಬೆರಳು ಮಾತ್ರ ಕೊಲ್ತಿತ್ತು. ಅದಕ್ಕೆ ನಂತರ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ಮೇಲೆ ಡಾಕ್ಟ್ರ್ ಹತ್ರ ಹೋಗಿದ್ರೆ ಡಾಕ್ಟ್ರ್ ಏನಂದ್ರು ಕಾಲೇ ತೆಗಿಬೇಕು ಅಂದರು. ಆಯುರ್ವೇದಿಕ್ ಬಂದಮೇಲೆ ನಮಗೆ ಕಾಲು ಉಳಿತು, ಬೆರಳು ಮಾತ್ರ ಒಂದು 3 ಇದಾಯಿತು ಅಷ್ಟು. ಈ ಥರ ಎಷ್ಟು ಪೇಷಂಟ್ಗಳನ್ನು ನೀವು ಕ್ಲಿಯರ್ ಮಾಡಿದ್ದೀರಾ ಅಂತ? ಸರ್ ನಾನು ಇಲ್ಲಿ ಆಯುರ್ಲೋಕಕ್ಕೆ ಬಂದು ಬೆಂಗಳೂರಿಗೆ ಬಂದಾಗಲೇ 1 ವರ್ಷದ ಮೇಲೆ 1 ತಿಂಗಳು, ಕಡಿಮೆ ಅಂದರೆ 1 ವಾರಕ್ಕೆ 200 ಜನ ಮಿನಿಮಮ್ ಇರ್ತಾರೆ. ಆ 200 ಜನದಲ್ಲಿ ಕಡಿಮೆ ಅಂದರೆ 180 ಜನಕ್ಕೆ ನಾನು ವಾಸಿ ಮಾಡಿರ್ತೀನಿ. ಹೊಲದಲ್ಲಿ ಕೂಳೆ ತಗಲಿ ನನಗೆ ಗಾಯ ಆಯಿತು. ತಮಿಳ್ನಾಡಿಗೆ ಕರ್ಕೊಂಡು ಹೋದ್ರು. ತಮಿಳ್ನಾಡಲ್ಲಿ ಕಾಲು ಕಟ್ ಮಾಡಬೇಕು, ನಿಮ್ಮದು 2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರಿ, ಹಂಗಾದ್ರೆ ಕಾಲು ಕಟ್ ಮಾಡ್ತೀವಿ, ಮುಂದೆ ದಿನ 10,000 ಕಟ್ಟಬೇಕು ನೀವು ಅಂತಂದರು. ಅಲ್ಲಿ ಆಗಲ್ಲ ಅಂದರು. ಇಲ್ಲ, ಇಲ್ಲಿಂದ ಮಂಗ್ಳೂರಿಗೆ ಹೋಗಿ ಅಂತ ಹೇಳಿದ್ರು. ಸರ್ ಮಂಗ್ಳೂರಿಗೆ ಹೋದೆ, 1.5 ತಿಂಗಳಿದ್ದೆ. 1.5 ತಿಂಗಳಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಖರ್ಚಾಯಿತು. ಅಲ್ಲಿ ಶುಗರ್ ನಾರ್ಮಲ್ ಆಯಿತು, ಗಾಯ ಅಂತೂ ವಾಸಿನೇ ಆಗಲಿಲ್ಲ. ಮತ್ತು ಮಂಜಣ್ಣಗೆ ಫೋನ್ ಮಾಡಿದ್ವಿ. ಮಂಜಣ್ಣಿದ್ದು ಅಣ್ಣ ವೀಡಿಯೋ ಮಾಡು, ನೀನು ಕಾಲೆಲ್ಲ ವೀಡಿಯೋ ಮಾಡಿ ನನಗೆ ಹಾಕು ನೋಡ್ತೀನಿ ಅಂದರು. ಮಾಡಿ 5 ನಿಮಿಷಕ್ಕೆ ಅಣ್ಣ ಇವತ್ತೇ ನೈಟೇ ಬಂದುಬಿಡು ಅಂದರು. ನೈಟ್ ಬಂದು ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಬಂದು ಕಾಲೆಲ್ಲ ನೋಡಿ ಡ್ರೆಸ್ಸಿಂಗ್ ಮಾಡಿ, ಅಣ್ಣ ಮಾಯ್ಸ ಜವಾಬ್ದಾರಿ ನನಗಿರಲಿ ಅಂತ ಒಪ್ಕೊಂಡು ಬರೀ 4 ಕಟ್ಟಿಗೆ ನಂದು ಗಾಯ ಎಲ್ಲ ಮುಗಿಯಿತು. ಇನ್ನೊಂದು 30% ಇದೆ. ಈಗ ನಿಮ್ಮ ಔಷಧವನ್ನು ತಗೋಬೇಕು ಅಥವಾ ನಿಮ್ಮ ನಾಟಿ ಔಷಧವನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವ ದಿನ ಬರಬೇಕು ಮತ್ತು ಏನು ರಿಸ್ಟ್ರಿಕ್ಷನ್ ಹಾಕ್ತೀರಿ ಅವ್ರಿಗೆ ಅಂತ? RR ಲೋಕ ಆಯುರ್ವೇದಿಕ್ ಸೆಂಟ್ರು RR ನಗರದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ಮುಗಿಯೋವರೆಗೂ ಇಲ್ಲಿ ಇರ್ತೀನಿ. ಏನಂದ್ರೆ ನಾವು ಪತ್ತೆ ಹೇಳ್ತೀವಿ ಸರ್ ಅವರಿಗೆ. ನಾವು ಔಷಧಿ ಕೊಡೋಕ್ಕಿಂತ ಮುಂಚೆ ಈ ತರ ನೀವು ಇರಬೇಕು, ಈ ತರ ಪತ್ತೆ ಇರ್ಬೇಕಂತೇಳಿ ನಮ್ಮ ಲಿಸ್ಟೇ ತೋರಿಸ್ಬಿಡ್ತೀವಿ. ಈ ತರ ಪ್ರಾಬ್ಲಮ್ ಬರೀ ಶುಗರ್ ಇಂದಾನೇ ಆಗುತ್ತಾ ಅಥವಾ ಬೇರೆ ಸಮಸ್ಯೆಯಿಂದನೂ ಆಗುತ್ತಾ ಇದು ಅಂತ? ಇಲ್ಲ, ಬಹಳಷ್ಟು ಜನ ಅಂದ್ರೆ ಶುಗರ್ ಇಂದಾನೆ ಆಗ್ತಿದೆ. ಕೆಲವೊಬ್ರು ಮಾತ್ರ ಶುಗರ್ ಇಲ್ದಿರಾನೆ 100ರಲ್ಲಿ 2-3 ಜನ ಶುಗರ್ ಇಲ್ದಿರಾನೆ ಬರ್ತಾ ಇದಾರೆ. ಇನ್ನೆಲ್ಲ ಜಾಸ್ತಿ ಶುಗರ್ ಇದ್ದೇ ಮಾಡ್ತಾರೆ. ಇದು ತುಂಬಾ ಸ್ಮೆಲ್ ಬರುತ್ತೆ, ವಾಸನೆ ಇರುತ್ತೆ, ಈ ಹುಳ ಬೀಳೋದು ಅಂತೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದು ಒಂದು ವಿಪರೀತ ನೋವು ಕೂಡ ಇರಬಹುದು ಕೆಲವೊಬ್ಬರಿಗೆ. ಸೊ ಇದೆಲ್ಲ ಕ್ಲಿಯರ್ ಆಗುತ್ತಾ? ಅದು ಹುಳ ಇರೋರಿಗೆ ಒಂದು ಔಷಧಿ, ಹುಳ ಬಿದ್ದಾಗ ಅದಕ್ಕೊಂದು ಔಷಧಿ ಹಾಕ್ತಿವಿ. ಒಂದೇ ದಿವಸದಲ್ಲಿ ಎಲ್ಲ ಹೊರಗಡೆ ಬಂದ್ಬಿಡ್ತದೆ ಸರ್, ಎಷ್ಟೇ ಹುಳ ಇರಲಿ. ಹುಳ ಇಲ್ದವರಿಗೆ ಮಾಮೂಲಿ ಏನು ಔಷಧಿ ಕೊಡ್ತಿತ್ತು ಅದನ್ನೇ ಕೊಡ್ತಾ ಇರ್ತೀವಿ. ಒಂದ್ಸಲ ಬಂದ್ರೆ ಆತ ಮತ್ತೆ ಎಷ್ಟು ಸಲ ಬರ್ಬೇಕಾಗತ್ತೆ? ಒಂದೇ ಸಲಕ್ಕೆ ಆಗುತ್ತಾ ಅಥವಾ ರಿಟರ್ನ್ ಮತ್ತೆ ಬರ್ಬೇಕಾಗತ್ತಾ, ಹೇಗೆ? ಇಲ್ಲ, ಅವ್ರವ್ರ ಗಾಯದ ಮೇಲೆ. ಸಣ್ಣ ಗಾಯಗಳು ಒಂದು 2 ತಿಂಗಳಲ್ಲಿ ವಾಸಿ ಆಗುತ್ತೆ. ಸ್ವಲ್ಪ ದೊಡ್ಡ ಹೋದ್ರೆ ಇವ್ರ ತರ ಗಾಯಗಳಾದ್ರೆ ಒಂದು 8-9 ತಿಂಗಳು, 3 ತಿಂಗಳು, 4 ತಿಂಗಳು ಹಂಗೆ ಹಿಡಿಯುತ್ತೆ. ಈಗ ನೀವು ಬೆಂಗಳೂರಲ್ಲಿ ಸಂಡೇ ಸಿಗೋದು? ಹೌದು ಸರ್. ಬೇರೆ ದಿನದಲ್ಲಿ ಎಲ್ಲಿ ಇರ್ತೀರಿ? ಚಿತ್ರದುರ್ಗ ನಮ್ಮ ಮನೆಯಲ್ಲೇ. ಅಲ್ಲೊಂದು 3 ದಿವಸ ಔಷಧಿ ಕೊಡ್ತೀನಿ ನಾನು. ಬರ್ಬೇಕಾದ್ರೆ ನಮಗೆ ಫೋನ್ ಮಾಡ್ಕೊಂಡು ಬರ್ಬೇಕು ಸರ್. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ಇಲ್ಲೊಂದು ಫೋಟೋ ಇದೆ ನೋಡಿ. ಇದು ಗ್ಯಾಂಗ್ರೀನ್ ಆಗಿರುವಂಥದ್ದು ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ನಾನು ಕಳೆದ ಬಾರಿ ನಿಮಗೆ ಬೆಂಗಳೂರಲ್ಲಿ ಒಬ್ಬರು 1 ದಿನ ಅಂದರೆ ವಾರಕ್ಕೆ 1 ದಿನ ಗ್ಯಾಂಗ್ರೀನ್ ಆದವರಿಗೆ ಒಂದು ಸಿದ್ಧೌಷಧವನ್ನು ಕೊಡ್ತಾರೆ. ನಾಟಿ ವೈದ್ಯರು ಚಿತ್ರದುರ್ಗದಿಂದ ಬರ್ತಾರೆ. ಅವರು ಗ್ಯಾಂಗ್ರೀನ್ ಮಂಜಣ್ಣ ಅಂತ ಹೇಳಿ ಒಂದು 3-4 ತಿಂಗಳ ಹಿಂದೆ ಒಂದು ವಿಡಿಯೋವನ್ನು ಟೆಲಿಕಾಸ್ಟ್ ಮಾಡಿದ್ದೆ. ಸೊ ಆ ವಿಡಿಯೋ ಬಂದ ನಂತರದಲ್ಲಿ ಇಲ್ಲಿಗೆ ಸಾಕಷ್ಟು ಜನ ಬಂದಿದ್ದಾರೆ. ನಿಮ್ಗೆ ವಿಜುವಲ್ಸಲ್ಲಿ ಕಾಣಿಸ್ತಿರಬಹುದು. ಈಗ ಇವರೆಲ್ಲರೂ ಕೂಡ ಗ್ಯಾಂಗ್ರೀನ್ ಮಂಜಣ್ಣ ಅವರ ಒಂದು ಸಿದ್ಧ ಔಷಧವನ್ನು ತಗೊಳ್ಳೋಕೆ ಬಂದಿರುವಂಥದ್ದು. ಕೆಲವೊಂದು ಪರ್ಸನ್ಗಳು ತಗೊಂಡು 99% ಕ್ಲಿಯರ್ ಆದವರು ಕೂಡ ಇಲ್ಲಿ ಇದ್ದಾರೆ. ಹಾಗೆ ಮತ್ತೊಮ್ಮೆ ಇವತ್ತು ಇಲ್ಲಿಗೆ ಬಂದಿದ್ದೀನಿ ನೋಡಿ. ಈಗ ನಾನು ಇರುವಂಥದ್ದು ಆಯುರ್ಲೋಕ ಆಯುರ್ವೇದಿಕ್ ಸೆಂಟರ್ RR ನಗರ. ಇಲ್ಲಿ ಇದರ ಒಳಭಾಗದಲ್ಲೇ ಇದ್ದೀನಿ. ಇಲ್ಲೇ ಗ್ಯಾಂಗ್ರೀನ್ ಮಂಜಣ್ಣ ಅವರು ಇದ್ದಾರೆ. ಇವರೇ ಅವರು. ನೀವು ಈ ವಿಡಿಯೋನ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಮಂಜಣ್ಣ ಅವರೇ ನಮಸ್ಕಾರ. ಸರ್ ನಮಸ್ತೆ. ಹೇಗಿತ್ತು? ನಾನು ಕಳೆದ ಬಾರಿ ವಿಡಿಯೋ ಮಾಡಿದಾಗ ಇಲ್ಲಿಗೆ ಸುಮಾರು ಜನ ಅರಸ್ಕೊಂಡು ಬಂದರು. ಕೇವಲ ಬರೋದು ಮಾತ್ರ ಅಲ್ಲ, ಅವ್ರಿಗೆ ಒಂದು ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಅನ್ನೋದನ್ನ ನಾನು ಕೇಳ್ಪಟ್ಟೆ. ಸೊ ಇವತ್ತು ಆ ರಿಸಲ್ಟ್ ಅನ್ನ ತೋರಿಸ್ಬೇಕು ಆನ್ ಸ್ಕ್ರೀನ್ ಅಂತಾನೆ ಇವತ್ತು ಇಲ್ಲಿಗೆ ಬಂದೆ. ನೋಡಿ, ಇಲ್ಲಿ ಇವರದ್ದೊಂದು ಫೋಟೋವನ್ನು ನಮ್ಗೆ ತೋರಿಸಿದ್ರು. ಆ ಫೋಟೋ ಮತ್ತೊಮ್ಮೆ ಹಾಕ್ಕೊಡಿ, ನಮ್ಮ ವೀಕ್ಷಕರಿಗೆ ಅದನ್ನು ತೋರಿಸೋಣ. ನೋಡಿ, ಇಲ್ಲೇ ಇದೆ ನೋಡಿ. ಎಸ್, ಇಲ್ಲಿ ನೋಡಿ. ಈ ಥರ ಇತ್ತು ಇವ್ರ ಕಾಲು ಮುಂಚೆ. ಈಗ ನೋಡಿ ಇಲ್ಲೇ ಇದೆ ರಿಸಲ್ಟ್. ನೋಡಿ, ಫುಲ್ ಕ್ಲಿಯರ್ ಆಗಿದೆ. ಫುಲ್ ಕ್ಲಿಯರ್ ಅಲ್ವಾ ಮಂಜಣ್ಣ? ಹೌದು ಸರ್. ಹೆಂಗಿದೆ ಈಗ? ಮೊದಲಿಗೂ ಈಗ ತುಂಬಾನೇ ಡಿಫ್ರೆನ್ಸ್ ಇದೆ. ಮೊದಲು ಅದು ಪ್ರಾರಂಭ ಆಗಿ ಎಷ್ಟು ಟೈಮ್ ಆಗಿತ್ತು? ಅದು ಈಗ 9 ತಿಂಗಳಾಯ್ತು. 9 ತಿಂಗಳು ಪ್ರಾರಂಭ ಆಗಿತ್ತು ಹಿಂದೆ. ಫುಲ್ ಕೊಳತೋಗಿತ್ತ? ಫುಲ್ ಅಂದ್ರೆ ಒಂದೇ ಒಂದು ಬೆರಳು ಮಾತ್ರ ಕೊಲ್ತಿತ್ತು. ಅದಕ್ಕೆ ನಂತರ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡಿದ್ಮೇಲೆ
ಡಾಕ್ಟ್ರ್ ಹತ್ರ ಹೋಗಿದ್ರೆ ಡಾಕ್ಟ್ರ್ ಏನಂದ್ರು ಕಾಲ ತೆಗಿಬೇಕು ಅಂದರು. ಆಮೇಲೆ ನಮ್ಮ ಮಿಸ್ಸಸ್ ಏನು ಮಾಡಿದ್ರು, ಬಿಟ್ಟಿಲ್ಲ, ಬೇಡ ಬನ್ನಿ ಇದಕ್ಕೆ ಹೋಗೋಣ ಆಯುರ್ವೇದಿಕ್ ಬಂದಮೇಲೆ ನಮಗೆ ಕಾಲು ಉಳಿತು, ಬೆರಳು ಮಾತ್ರ ಒಂದು 3 ಇದಾಯಿತು ಅಷ್ಟು. ನೋಡಿ ವೀಕ್ಷಕರೇ, ಇಲ್ಲೇ ಇದೆ ರಿಸಲ್ಟ್, ಇಲ್ಲೇ ಇದೆ. ಸೊ ನಾವು ಕಳೆದ ಬಾರಿ ನಿಮಗೆ ಅದರ ವಿಡಿಯೋನ ತೋರಿಸ್ದೆ. 9 ತಿಂಗಳ ಹಿಂದೆ ಹೆಂಗಿತ್ತು, ಎಷ್ಟು ಟೈಮ್ ತಗೊಂತೀಗ? 9 ತಿಂಗಳು ತಗೊಂಡಿತ್ತಾ ಅಥವಾ ತಗೊಂತ? 9 ತಿಂಗಳು. ಎಷ್ಟು ಟೈಮ್ ಬೇಕು? ಈಗ ಗ್ಯಾಂಗ್ರೀನ್ ಅಂತ ಹೇಳಿದ್ರೆ ಸಣ್ಣ ವಿಚಾರ ಅಲ್ಲ, ಕಾಲನ್ನೇ ತೆಗಿಬೇಕು ಅಂತಾರೆ, ಅಥವಾ ಅದು ತುಂಬ ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ, ಅದನ್ನ ರಿಕವರಿ ಮಾಡೋದು ಕಷ್ಟ ಅಂತ ಸುಮಾರು ಜನ ಹೇಳ್ತಾರೆ. ಈಗ ಇದು ಹೆಂಗೆ ರಿಕವರಿ ಆಯಿತು ಅಂದರೆ ನಿಮ್ಮ ಸಿದ್ಧೌಷಧ ಅಷ್ಟು ಪವರ್ಫುಲ್ಲ ಅಂತ? ಈಗ ನಮ್ಮ ಔಷಧಿ ಹಾಕಿದ್ಮೇಲೆ ಇವರು ಬಂದಾಗೆ ಆಗ್ಲೇ ಬಹಳ ಜಾಸ್ತಿ ಆಗ್ಬಿಟ್ಟಿತ್ತು ಇವರಿಗೆ. ಪೂರ್ತಿ ಇಡೀ ನೀವು ನೋಡ್ತಿದ್ದೀರಲ್ಲ ಈ ತರ ಇತ್ತು. ಓಕೆ ಓಕೆ. ಫುಲ್ ಏನಿಲ್ಲ, ಲಾಸ್ಟ್ ಬೆಳ್ಳು ಕೊನೆ ಬೆಳ್ಳು, ಲಾಸ್ಟ್ ಬೆಳ್ಳು ಓಕೆ, ಕಿರುಬೆಳ್ಳು ಹೆಬ್ಬೆಳ್ಳು ಇಷ್ಟೇ ಉಳ್ಕೊಂಡಿದ್ದು. ಓಕೆ, ಇದರಲ್ಲೂ ನೋಡಿ. ಎಸ್ 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 ಎಸ್. ಓಕೆ ಓಕೆ. ಫುಲ್ ಹೋಗಿತ್ತು? ಫುಲ್ ಹೋಗಿತ್ತು, ಫುಲ್ ಕ್ಲಿಯರ್. ಈಗ ಏನು ಸಮಸ್ಯೆ ಇಲ್ಲ, ಒಳಗಡೆ ನೋವಿರೋದು, ಸಣ್ಣದಾಗಿ ಗಾಯ ಉಳ್ಕೊಂಡಿರೋ ಆ ಥರ ಏನಾಗಿಲ್ಲ? ಏನು? ಈಗ ಇನ್ಮೇಲೆ ಇವರು ಟ್ರೀಟ್ಮೆಂಟ್ ಬೇಡವಾ? ಬೇಡ ಸರ್, ಇದಕ್ಕೆ ಲಾಸ್ಟ್ ಆಯಿತು. ಓಕೆ. ಈ ಥರ ಎಷ್ಟು ಪೇಷಂಟ್ಗಳನ್ನು ನೀವು ಕ್ಲಿಯರ್ ಮಾಡಿದ್ದೀರಾ ಅಂತ? ಸರ್ ನಾನು ಇಲ್ಲಿ ಆಯುರ್ಲೋಕಕ್ಕೆ ಬಂದು ಬೆಂಗಳೂರಿಗೆ ಬಂದಾಗಲೇ 1 ವರ್ಷದ ಮೇಲೆ 1 ತಿಂಗಳು, ಕಡಿಮೆ ಅಂದರೆ 1 ವಾರಕ್ಕೆ 200 ಜನ ಮಿನಿಮಮ್ ಇರ್ತಾರೆ. ಓಕೆ. ಆ 200 ಜನದಲ್ಲಿ ಕಡಿಮೆ ಅಂದರೆ 180 ಜನಕ್ಕೆ ನಾನು ವಾಸಿ ಮಾಡಿರ್ತೀನಿ. 180 ಜನರಿಗೆ ವಾಸಿ ಮಾಡಿದ್ದೀರಾ? 100 ಜನದಲ್ಲಿ 90 ಜನಕ್ಕಾದ್ರೂ ನಾನು ವಾಸಿ ಮಾಡಿರ್ತೇನೆ. ಇನ್ನು 10 ಜನ ಹೇಳ್ದಂಗೆ ಕೇಳೋದಿಲ್ಲ ಸರ್. ಸಿಗರೇಟ್ ಬಿಡೋದಿಲ್ಲ, ತಂಬಾಕು ಬಿಡೋದಿಲ್ಲ, ಗುಟ್ಕಾ ಬಿಡೋದಿಲ್ಲ, ಡ್ರಿಂಕ್ಸ್ ಬಿಡೋದಿಲ್ಲ, ನಾವು ಹೇಳಿದ ಪಥ್ಯಗಳು ಮಾಡಲ್ಲ ಸರ್. ಅಂಥವ್ರು ಒಂದು 10 ಜನ ಈಗ ನಿಮ್ಮ ಔಷಧವನ್ನ ತಗೋಬೇಕು ಅಥವಾ ನಿಮ್ಮ ನಾಟಿ ಔಷಧವನ್ನ ಪಡಿಬೇಕು ಅಂತ ಹೇಳಿದ್ರೆ ಯಾವ ದಿನ ಬರಬೇಕು, ಮತ್ತೆ ಏನ್ ರಿಸ್ಟ್ರಿಕ್ಷನ್ ಹಾಕ್ತೀರಿ ಅವ್ರಿಗೆ ಅಂತ? RR ಲೋಕ ಆಯುರ್ವೇದಿಕ್ ಸೆಂಟ್ರು RR ನಗರದಲ್ಲಿ ಪ್ರತಿ ಭಾನುವಾರ ಬೆಳಗ್ಗೆ 4 ಗಂಟೆಯಿಂದ ಸಂಜೆ ಮುಗಿಯೋವರೆಗೂ ಇಲ್ಲಿರ್ತೀನಿ. ಓಕೆ. ಏನಂದ್ರೆ ನಾವು ಪಥ್ಯ ಹೇಳ್ತೀವಿ ಸರ್ ಅವರಿಗೆ. ನಾವು ಔಷಧಿ ಕೊಡೋಕ್ಕಿಂತ ಮುಂಚೆ ಈ ತರ ನೀವು ಇರಬೇಕು, ಈ ತರ ಪಥ್ಯ ಇರ್ಬೇಕಂತೇಳಿ ನಮ್ಮ ಲಿಸ್ಟ್ ಅಲ್ಲಿ ಇದೆ. ತಂಬಾಕು ಬಿಡಬೇಕು, ಗುಟ್ಕಾ ಬಿಡಬೇಕು, ಎಣ್ಣೆ ಪದಾರ್ಥ ತಿನ್ನಬಾರ್ದು, ಮದ್ಯಪಾನ, ಮಾಂಸಾಹಾರ, ಬೀಡಿ, ಸಿಗರೇಟ್ ಸೇವನೆ ಮಾಡಬಾರ್ದು ಅಂತ ಹೇಳಿದ್ರಿ. ಅದ್ರ ಜೊತೆಗೆ ಬೇರೆ ಪಥ್ಯಗಳಿದೆಯಾ? ಸ್ವಲ್ಪ ನಂಜು ಪದಾರ್ಥಗಳನ್ನೆಲ್ಲ ಬಿಡಕ್ಕೆ ಹೇಳ್ತೀವಿ ನಮ್ಮ ಹತ್ರ ಔಷಧಿ ತಾಳಕ್ಕೆ ಬಂದ್ರೆ. ಒಂದ್ಸಲ ಬಂದ್ರೆ ಆತ ಮತ್ತೆ ಎಷ್ಟು ಸಲ ಬರ್ಬೇಕಾಗತ್ತೆ? ಒಂದೇ ಸಲಕ್ಕೆ ಆಗತ್ತಾ ಅಥವಾ ರಿಟರ್ನ್ ಮತ್ತೆ ಬರ್ಬೇಕಾಗತ್ತಾ, ಹೇಗೆ? ಇಲ್ಲ, ಅವ್ರವ್ರ ಗಾಯದ ಮೇಲೆ. ಸಣ್ಣ ಗಾಯಗಳು ಒಂದು 2 ತಿಂಗಳಲ್ಲಿ ವಾಸಿ ಆಗುತ್ತೆ. ಸ್ವಲ್ಪ ದೊಡ್ಡ ಹೋದ್ರೆ ಇವ್ರ ತರ ಗಾಯಗಳಾದ್ರೆ ಒಂದು 8-9 ತಿಂಗಳು, 3 ತಿಂಗಳು, 4 ತಿಂಗಳು ಹಂಗೆ ಹಿಡಿಯುತ್ತೆ. ಈಗ ನೀವು ನೋಡಿರುವಂಥ ಬೆಸ್ಟ್ ಕಾಂಪ್ಲಿಕೇಟೆಡ್ ಆಗೋದಿಲ್ಲ ಇದು ಅಂತ ಇದ್ದಿರುವಂಥದ್ನು ಕ್ಲಿಯರ್ ಮಾಡಿದ ಯಾವ್ದಾದ್ರು ಒಂದು ಉದಾಹರಣೆ ನಮ್ಗೆ ಹೇಳ್ಬೋದಾ? ಇದೆ ಸರ್, ಇಲ್ಲೇ ಇದೆ. ಇವ್ರದ್ದು ಒಂದಿದೆ. ಬನ್ನಿ ಸರ್, ಮುಂದೆ ಬನ್ನಿ. ಇವ್ರದ್ದು ಒಂದಿದೆ. ಓಕೆ ಓಕೆ, ಇಲ್ಲಿ ಬನ್ನಿ. ಮೊದಲು ಅಂದ್ರೆ ಈಗ ಇದಾದ್ಮೇಲೆ ನೋಡಿ, ಮೊದಲು ನಮ್ಗೆ ಹಿಂಗಿತ್ತು ಸರ್, ಊತ ಈ ಬೆಳ್ಳಿದಾಗಿರೋದು ಫುಲ್ ಓಪನ್ ಆಗಿದೆ ಸರ್. ಫುಲ್ ಓಪನ್ ಆಗಿದೆ. ಹೌದು. ಆಮೇಲೆ ಜನವರಿ ನಾನು ಶುರು ಮಾಡಿದೆ ಇಲ್ಲಿ. ಮಂಜಣ್ಣ ಹೇಳಿದ್ರು ಉಗಾದಿ ಹಬ್ಬದ ಒಳಗಡೆ ನೀವು ಸ್ವೀಟ್ ತಿನ್ಬೋದು, ಅಷ್ಟು ನಾನು ರೆಡಿ ಮಾಡ್ಕೊಡ್ತೀನಿ ಅಂದ್ರು. ನೋಡಿ ಇವಾಗ ಹಿಂಗಾಗಿದೆ ಅಂದ್ರೆ ಏನು ಫುಲ್ ಕುಡ್ಕೊಂಡಿದೆ. ಪ್ರಮಾಣದ ಗ್ಯಾಂಗ್ರೀನ್ ಕ್ಲಿಯರ್ ಆಗಿದೆ. ಹೌದು, ಖಂಡಿತ. ಬೇರೆ ಏನು ಔಷಧಿ ಮಾಡಿಲ್ಲ? ಇಲ್ಲ. ನೀವು ಇದು ಬರೋ ಮುಂಚೆ ಎಲ್ಲಾದ್ರೂ ಹೋಗಿದ್ರಾ ಬೇರೆ ಕಡೆ? ಕೆಲವು ಕಡೆ ಹೋಗಿದ್ವಿ, ಬಟ್ ನನಗೆ ಇದಾಗಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನಾನು ಫಸ್ಟು ನನಗೆ ಇದಾಗೋಯ್ತು, ಏನಪ್ಪ ಹಿಂಗಾಗೋಯ್ತು ಅಂತ. ಅದು ಕಾಲು ತೆಗಿಬೇಕು ಅಂತಾನೆ ಹೇಳಿದ್ರು. ಇದು ನಮ್ಮ ಮಿಸ್ಸಸ್ಸು ಎಲ್ರಿಗೂ ಹೇಳಿದ್ರು, ಹಿಂಗೆ ಹೇಳಿದ್ರು ಅಂತ. ಆಮೇಲೆ ಸರಿ ಒಂದ್ಸಲ ನೋಡ್ಬೇಡ, ಇದು ನಮ್ಗೆ ಗೊತ್ತಿಲ್ಲ, ನಮ್ಮ ಮಗಳು ನಮ್ಮ ಇವರೆಲ್ಲ ಹೇಳಿ ಇಂಥ ಕಡೆ ಇದೆ, ಹೋಗಿ ಬನ್ನಿ ಅಂದರು. ಆವತ್ತು ಇಲ್ಲಿ ಬಂದು ಇಲ್ಲಿ ತೋರಿಸಿದ್ದು. ಆಮೇಲೆ ಇವ್ರು ಹೇಳಿದ್ರು ನಿಮಗೆ ಯುಗಾದಿ ಹಬ್ಬದ ಒಳಗಡೆ ನಾನು ರೆಡಿ ಮಾಡ್ಕೊಡ್ತೀನಿ ಅಂತ. ಅದೇ ರೀತಿ ರೆಡಿ ಮಾಡಿಕೊಟ್ರು. ಯುಗಾದಿ ಹಬ್ಬಕ್ಕೆ ಫುಲ್ ಕ್ಲಿಯರ್ ಆಯ್ತು ನಮ್ಮದು. ಈಗ ಇನ್ನೊಂದು ಕಾಲಿಗೆ ಏನಾಗಿದೆ? ಸರ್ ಇದು ಕೆಳಗಡೆ ಪಾದ ಇದಾಗಿದೆ, ಚಿಕ್ಕದಾಗಿ ಗಾಯ ಆಗಿದೆ, ಅದು ಅದಕ್ಕೂ ಬ್ಯಾಂಡೇಜ್ ಹಾಕ್ಸ್ತಾ ಇದೆ. ಹೌದು, ಎರಡು ಕಾಲು ರೆಡಿ ಆಗಲಿ ಅಂತ. ಈಗ ಕರೆಕ್ಟಾಗಿ ನಡಿಬಹುದು? ಕರೆಕ್ಟಾಗಿ ನಡಿಬಹುದು. ಅಂದರೆ ಫಾಸ್ಟಾಗಿ ನಡೆಯೋಕ್ಕಾಗಲ್ಲ, ಮಾಮೂಲಿ ನಡೀತೀನಿ, ತೊಂದರೆ ಇಲ್ಲ. ಅಮ್ಮ, ನೀವು ನೋಡಿದ್ರಿ, ಈಗ ಹೆಂಗೆ, ನಿಮ್ಗೆ ಏನ್ ಅನ್ಸುತ್ತೆ? ಈಗ 100% ಫುಲ್ ಕ್ಯೂರ್ ಆಗಿದೆ. ಫಸ್ಟು ನಾವು ಒಂದು 6 ತಿಂಗಳು ಆಗಸ್ಟಿಂದ ತುಂಬ ಕಡೆ ತೋರಿಸಿದ್ವಿ, 2-3 ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಆ ಲಾಸ್ಟ್ ಮೂಮೆಂಟಲ್ಲಿ ಅವರು ಇದು ವಾಸಿ ಆಗ್ತಾ ಇಲ್ಲ, ಕಾಲು ತೆಗೆದು ಮತ್ತೆ ಎಲ್ಲ ನೋಡಬೇಕು, ಒಳಗಡೆ ಏನು ಇನ್ಫೆಕ್ಷನ್ ಆಗಿದೆ ಅಂತ ಗೊತ್ತಾಗಬೇಕು, ಕಾಲು ತೆಗಿಬೇಕು ಅಂತ ಹೇಳಿದ್ರು. ಆವಾಗ ನಾವು ಸರಿ ಇನ್ನೂ ಒಂದು ಒಪಿನಿಯನ್ ತೊಗೊಳ್ಳೋಣ 2-3 ಕಡೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದುಬಿಟ್ವಿ ಅಲ್ಲಿಂದ. ವಾಪಸ್ ಬಂದು ಆಮೇಲೆ ಇವ್ರದ್ದು ಅಡ್ರೆಸ್ ನಮ್ಮ ಹತ್ರ ಸೇವ್ ಆಗಿತ್ತು. ಆಮೇಲೆ 3-4 ಜನ ನಮಗೆ ಇನ್ಸಿಸ್ಟ್ ಮಾಡಿದ್ರು, ಇಲ್ಲೇ ಬಂದು ತೋರಿಸಿ
ಆಮೇಲೆ ನೀವು ಬೇರೆ ಪ್ರಯತ್ನ ಮಾಡಿರಂತೆ ಅಂತ. ಆಮೇಲೆ ಇಲ್ಲಿ ಬಂದ್ವಿ, 4 ವಾರ ಕಂಟಿನ್ಯೂಷನ್ಗೆ ಬನ್ನಿ ಅಂದರು. 4 ವಾರ ಕಂಟಿನ್ಯೂಷನ್ಗೆ ಬಂದ್ವಿ. 4 ವಾರಕ್ಕೆ 80% ಕ್ಯೂರ್ ಆಗೋಯ್ತು. ಆಮೇಲೆ 15 ಡೇಸ್ಗೆ ಒಂದ್ಸಲಿ ಬರ್ತಾ ಇದ್ವಿ. ನೀವೇ ನೋಡ್ತಾ ಇದ್ದೀರಾ ಇಷ್ಟು ಮಟ್ಟಿಗೆ ವಾಸಿ ಆಗಿದೆ. ಅಷ್ಟು ಜನ ಇದ್ದಾರೆ ಇಲ್ಲಿ ಲೈನ್ ಇದೆ. ಒಬ್ಬರೇ ಬರ್ಬೇಕು ಸರ್ ನಾವು. ಆಚೆ ಶ್ರೀನಿವಾಸಪುರ ಅಂತ ಹೆಚ್ಚು ಕಮ್ಮಿ ಹೋಳೂರು ಅಂತ ನಮ್ಮೂರು, ಅಲ್ಲಿಂದ ಬರ್ತಾ ಇದೆ. ನಮ್ಮೂರವ್ರು ಇನ್ನೂ 2 ಬಂದಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಎಷ್ಟು 1 ವಾರ ಬಿಟ್ಟಿಲ್ಲ, ಹಾ ಕಂಟಿನ್ಯೂ ಬಂದಿದೆ. ಅಂದ್ರೆ ಇವ್ರುಗಳ ಫಾಲೋ ಅಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವಾ? ನಿಮ್ಮ ಸಿದ್ಧೌಷಧಕ್ಕೆ ನೀವು ಹೇಳಿರುವಂತ ಕೇಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಕೇಳೋದಿಲ್ಲ, ಕೇಳದೇ ಇದ್ದಾಗ ಮತ್ತೆ ಅವರು ಪಡ್ಕೊಳ್ಳೋಕೆ. ಉಗಾದಿ ಹಬ್ಬಕ್ಕೆ ನಾನು ಕ್ಲಿಯರ್ ಆಗೋಯ್ತು ಸರ್. ಉಗಾದಿ ಹಬ್ಬಕ್ಕೆ ನಂದು ಕ್ಲಿಯರ್, ಒಂಚೂರು ಆಗಿಲ್ಲ, ಕ್ಲೀನಾಗಿ ನಡೀತೀನಿ. ಮೊದಲು ನಡೀತಾನೆ ಇರಲಿಲ್ಲ, ಮನೆ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಅಂಥದ್ದೀಗ ವಾಕಿಂಗು ಮಾಡ್ತೀನಿ, ಪ್ರತಿಯೊಂದು ಮಾಡ್ತೀನಿ. ಈಗ ಎಂಥ ಒಂದು ಗ್ಯಾಂಗ್ರೀನ್ ಇದ್ರೂ ಕೂಡ ಮಂಜಣ್ಣ ಅವ್ರ ಹತ್ರ ಬರ್ಬೋದಲ್ವಾ? ನಾವು ಹೇಳ್ತೀವಿ, ಪ್ರತಿಯೊಬ್ಬರು ಹೇಳ್ತೀವಿ, ನಾವೇ ಹೇಳ್ತೀವಿ ಹೋಗಿ ಹೋಗಿ ಹೋಗಿ. ಮೊನ್ನೆ ಒಬ್ರು ಕನಕಪುರದಿಂದ ಫೋನ್ ಮಾಡಿದ್ರು, ನಮ್ಮ ರಿಲೇಷನ್ನೇ, ಇಲ್ಲಿ ಹೋಗಿ ಇಲ್ಲಿ ತೋರಿಸ್ಕೊಂಡು ಬನ್ನಿ ಅಂತ ಹೇಳಿದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಮಂಜಣ್ಣ ಅವರೇ, ಸರ್ ಈಗ ನೀವು ಬೆಂಗಳೂರಲ್ಲಿ ಸಂಡೇ ಸಿಗೋದು? ಹೌದು ಸರ್. ಬೇರೆ ದಿನದಲ್ಲಿ ಎಲ್ಲಿ ಇರ್ತೀರಿ? ಚಿತ್ರದುರ್ಗ ನಮ್ಮ ಮನೆಯಲ್ಲೇ. ಅಲ್ಲೊಂದು 3 ದಿವಸ ಔಷಧಿ ಕೊಡ್ತೀನಿ ನಾನು. ಬರ್ಬೇಕಾದ್ರೆ ನಮಗೆ ಫೋನ್ ಮಾಡ್ಕೊಂಡು ಬರ್ಬೇಕು ಸರ್. ಎಷ್ಟು ವರ್ಷದಿಂದ ಈ ಒಂದು ಪರಂಪರೆಯ ಔಷಧವನ್ನು ಕೊಡ್ತಾ ಇದ್ದೀರಾ? ಮೊದಲೆಲ್ಲ ನಮ್ಮ ತಾತ ಮುತ್ತವರೆಲ್ಲ ಕೊಟ್ಕೊಂಡ್ ಬರ್ತಾ ಇದ್ರು. ಅವರು ಬೇರೆ ಬೇರೆ ಇದಕ್ಕೆಲ್ಲ ಔಷಧಿ ಕೊಡ್ತಾ ಇದ್ರು. ನಮ್ಮ ಅಜ್ಜಿ, ನಮ್ಮ ಅಪ್ಪಾಜಿ ಅವರೆಲ್ಲ ಔಷಧಿ, ಆಮೇಲೆ ಶಾಸ್ತ್ರ, ಜ್ಯೋತಿಷ್ಯ, ಇದನ್ನೆಲ್ಲ ಒಬ್ಬೊಬ್ರು ನಮ್ಮ ಮನೇಲಿ ಒಬ್ಬೊಬ್ರು ಒಂದೊಂದು ಮಾಡ್ಕೊಂಡ್ ಬರ್ತಾ ಇದ್ರು. ನಾನೇನಂದ್ರೆ ಈಗಿನ ವಾತಾವರಣದಲ್ಲಿ ಎಲ್ಲಿ ನೋಡಿದ್ರು ಈ ಕಾಲು ತೆಗಿಬೇಕು, ಬೆಳೆ ತೆಗಿಬೇಕು, ಈ ಥರ. ಯಾಕಂದರೆ ನಮ್ಮ ಮನೆಯಲ್ಲೇ ಒಂದು ಅನುಭವ ಆಗಿದೆ. ಓಕೆ. ಅದರಿಂದ ಇದಕ್ಕಂತಾನೆ ನಮ್ಮ ಮೊದಲೆಲ್ಲ ಹಿರಿಯರೆಲ್ಲ ಮಾಡ್ತಾ ಇದ್ರು ಔಷಧಿ. ಅದನ್ನು ನೋಡ್ಕೊಂಡೆ ಅದನ್ನೇ ನಾನು ಮುಂದುವರಿಸಿದೆ ನೋಡೋಣ ಅಂತ. ಅದರಿಂದ ಈಗ ಒಳ್ಳೆ ಫಲಿತಾಂಶ ಕೊಡ್ತಿದೆ. ಜನಗಳು ಜನ ಇರ್ತಾರೆ ಸರ್ ನಿಮ್ಮೂರಲ್ಲೂ, ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ ಸರ್. ಓಕೆ, ನಿಮ್ಗೆ ಕರೆ ಮಾಡಿ ಬರಬೇಕು. ಹೌದು ನೋಡಿ ವೀಕ್ಷಕರೇ, ಯಾರಾದರೂ ಈ ಥರ ಗ್ಯಾಂಗ್ರೀನ್ ಪ್ರಾಬ್ಲಮ್ ಅಲ್ಲಿ ಇದ್ದರೆ ನಾನು ಇವ್ರ ನಂಬರನ್ನು ಕೊಟ್ಟಿರ್ತೀನಿ ನಿಮಗೆ. RR ನಗರದ ವಿಳಾಸ ಜೊತೆಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲವೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಜೊತೆಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ನೀವು ನೇರವಾಗಿ ಕರೆ ಮಾಡಿ ಇಲ್ಲಿ ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಬನ್ನಿ ಸರ್, ನಿಮ್ಗೆ ಏನಾಗಿತ್ತು? ನನ್ನ ಹೆಸರು ಅನಂತರಾಮ್ ಅಂತ. ಸಿಟಿ ಮಾರ್ಕೆಟಲ್ಲಿ ಹೂವಿಂದು ತೆಳ್ಳ ಗಾಡಿ ಬರ್ತದೆ ನೋಡಿ, ಅದು ಬೆರಳು ಕಾಲ ಮೇಲೆ ಹತ್ಬಿಡ್ತು. ಕಿರುಬೆರಳು ಇದೆಯಲ್ಲ, ಕಿರುಬೆರಳು ಒಳಗಡೆ ಮೂಳೆ ಎಲ್ಲ ಪುಡಿ ಪುಡಿ ಆಗೋಯ್ತು. ಅದು ಅಲೋಪತಿಕಲ್ಲಿ ಸುಮಾರು 1.5 ತಿಂಗಳು ಬ್ಯಾಂಡೇಜ್ ಮಾಡಿದೆ, ವಾಸಿ ಆಗ್ತಾ ಇರಲಿಲ್ಲ. ಕಾಲೆಲ್ಲ ಸ್ವಲ್ಪ ಕಪ್ಪಾಗ್ಬಿಡ್ತು. ಶುಗರ್ ಇರೋದ್ರಿಂದ ಆಂಜಿಯೋಗ್ರಾಮ್, ಆಂಜಿಯೋಬ್ಲಾಸ್ಟ್ ಮಾಡಬೇಕು ಅಂದರು. ಅದು ಮಾಡಿದೆ. ಆಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸರಿ ಹೋಯಿತು. ಆದ್ರೂ ಈಗ ಒಂದು 5 ತಿಂಗಳಾಗಿದೆ. 5 ತಿಂಗಳಿಂದ ಗಾಯ ವಾಸಿ ಆಗಿರಲಿಲ್ಲ. ಒಂದು 30% ಮಾತ್ರ ಆಗಿತ್ತು ಅಷ್ಟೇ. ಸರಿ, ಆಮೇಲೆ ಇವ್ರದ್ದು ನಾನು ಯೂಟ್ಯೂಬಲ್ಲಿ ಯಾರು ಕರ್ಕೊಂಡು ಬಂದ್ರು ಇಲ್ಲಿಗೆ. ಈಗ 5ನೇ ವಾರ ಇದು. ಇವತ್ತು ಜನ ಜಾಸ್ತಿ ಇದ್ದಾರೆ, ತುಂಬಾ ಸರಿ ಹೋಗುತ್ತೆ ಅಂತ ಅವರೇ ಪ್ರತಿ ವಾರ ಕರ್ಕೊಂಡ್ ಬರ್ತಿದ್ರು. ಈ ಸರಿ ನಾನ್ ಬಂದಿದ್ದೀನಿ, ಜೊತೆ 2 ಸರಿ ಬಂದಿದ್ದೀನಿ. ಇವಾಗ ಫುಲ್ಲು ಕಾಲು ವಾಸಿ ಆಗಿದೆ. ಮೊದಲು ಕಾಲೆಲ್ಲ ಜುವ ಎಳೆಯುತ್ತೆ ಅಂತಿದ್ರು, ರಾತ್ರಿ ಎಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ. ಈಗ ಇವ್ರ ಟ್ರೀಟ್ಮೆಂಟ್ ಇಂದ ಕಾಲೆಲ್ಲ ಗಾಯ ವಾಸಿ ಆಗಿದೆ, ಎಳೆಯೋದು ಕಡಿಮೆ ಆಗಿದೆ, ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ಈ ತರ ಆಗೋಗಿತ್ತು. ಬೆರಳು ರಿಮೂವ್ ಮಾಡಿದ್ದಾರೆ. ಆಮೇಲೆ ನಾವು ಇಲ್ಲಿ ಬಂದು ತೋರಿಸಿದ್ಮೇಲೆ ಈಗ 4 ವಾರಕ್ಕೆ 60-70% ವಾಸಿ ಆಗಿದೆ. ಈಗ ಕಾಲ್ ಜುವ ಅನ್ನೆಲ್ಲ ನಿದ್ದೆ ಮಾಡ್ತಿದ್ದಾರೆ ಚೆನ್ನಾಗಿ. ನಮ್ಗೆ ನೋವು ಇಲ್ಲ ಕಾಲು. ವಾಸಿ ಮಾಡಿದ್ರಲ್ಲ, ಒಳ್ಳೇದಾಗ್ಲಿ, ಖುಷಿ ಆಯ್ತು. ನೀವು ಅಷ್ಟೊತ್ತು ಒಳ್ಳೇದ್ ಮಾಡಿ ಅಂತ ನಾನು ಬೇಡ್ಕೊಳ್ತೀನಿ. ಆಶೀರ್ವಾದ ಎಲ್ಲ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ಅವ್ರು ಚೆನ್ನಾಗಿದ್ರೆ ನಮ್ಮಂತ 4 ಜನ ಪೇಷಂಟ್ಗೆ ಒಳ್ಳೆ ಔಷಧಿ ಕೊಡ್ತಾರೆ. ಅವರು ಚೆನ್ನಾಗಿರ್ಲಿ ಅಂತ ನಾವು ದೇವರು ದಿನ ಬೇಡ್ಕೊಳ್ತೀವಿ. ಖಂಡಿತ. ನಿಮ್ಗೆ ಏನಾಗಿತ್ತಮ್ಮ? ನಮಗೆ 3 ತಿಂಗಳಾಗಿತ್ತು ಸರ್. ಮುಂದೆ ಬೆರಳು ಸ್ವಲ್ಪ ಕಪ್ಪಾಗಿದೆಯಲ್ಲ, ಇವಾಗ ನೀವು? ನಮ್ಮ ಮಲ್ಲೇಶ್ವರ. ಓಕೆ, ನೋಡಿ ವೀಕ್ಷಕರೇ, ಬೆಂಗಳೂರಲ್ಲಿ ಇವ್ರು ಸಿಗ್ತಾರೆ. ಅದನ್ನ ಬಿಟ್ಟರೆ ನಿಮಗೆ ಚಿತ್ರದುರ್ಗದಲ್ಲಿ ಸಿಗ್ತಾರೆ. ಬೆಂಗಳೂರಿಗೆ ಬಂದ್ರೆ ನೀವು ಆದಿತ್ಯ ಅವರ ಬರೋದು ಬೆಸ್ಟ್, ಯಾಕಂದ್ರೆ ಅವ್ರು ಇಲ್ಲಿ ಅವೈಲೇಬಲ್ ಇರ್ತಾರೆ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀನಿ. ನೀವು ಅದನ್ನ ಬರೆದಿಟ್ಕೊಳ್ಳಿ. ಬಹುಶಃ ಈಗ ಬರೋಕ್ಕಾಗಿಲ್ಲ, ಈ ವಾರ ಆಗಿಲ್ಲ ಅಂದ್ರೆ ಮತ್ತೆ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಅವ್ರ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಸರ್, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು, ನಾವು ಚಿತ್ರದುರ್ಗ ತಾಲೂಕಿನವರು, ಬಳ್ಳೆಕಟ್ಟೆ. ನನಗೆ ಒಂದು 2 ವರ್ಷದಿಂದ ಶುಗರ್ ಇತ್ತು. 2 ವರ್ಷದಿಂದ ಶುಗರ್ ಇತ್ತು. ರೀಸೆಂಟಾಗಿ ಒಂದು ಜನವರಿ ತಿಂಗಳಲ್ಲಿ ಊರಿಗೆ, ನಾನು ಇರೋದು ಬೆಂಗಳೂರಲ್ಲಿ, ಜನವರಿ ತಿಂಗಳಲ್ಲಿ ಊರಿಗೆ ಹೋಗಿ ಜಮೀನು ಕೆಲಸ ಮಾಡುವಾಗ ಅದು ನನಗೆ ಕೂಳೆ ತಗಲ್ತು. ಹೊಲದಲ್ಲಿ ಕೂಳೆ ತಗಲಿ ನನಗೆ ಗಾಯ ಆಯಿತು. ಆ ಗಾಯ ಆದ ತಕ್ಷಣ ನಾನು ಚಿತ್ರದುರ್ಗ ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ 1 ವಾರ ಇದ್ದೆ. ಅಲ್ಲಿ ಏನೂ ಆಗಲಿಲ್ಲ, ಇನ್ನೂ ಜಾಸ್ತಿ ಆಯಿತು. ಅಲ್ಲಿಂದ ಆಗಲಿಲ್ಲ. ಮತ್ತು ಮಂಗಳೂರು ಇದಕ್ಕೆ ತಮಿಳ್ನಾಡಿಗೆ ಕರ್ಕೊಂಡು ಹೋದರು. ತಮಿಳ್ನಾಡಲ್ಲಿ ಕಾಲು ಕಟ್ ಮಾಡಬೇಕು ನಿಮ್ಮದು,
2 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರಿ, ಹಂಗಾದ್ರೆ ಕಾಲು ಕಟ್ ಮಾಡ್ತೀವಿ, ಮುಂದೆ ದಿನ 10,000 ಸಾವಿರ ಕಟ್ಟಬೇಕು ನೀವು ಅಂತಂದರು. ಅಲ್ಲಿ ಆಗಲ್ಲ ಅಂದರು. ಮತ್ತು ಇನ್ನೊಬ್ಬರು ರೆಫರ್ ಮಾಡಿದರು, ಇಲ್ಲ ಇಲ್ಲಿಂದ ಮಂಗಳೂರಿಗೆ ಹೋಗಿ ಅಂತ ಹೇಳಿದ್ರು. ಸರ್ ಮಂಗಳೂರಿಗೆ ಹೋದೆ, 1.5 ತಿಂಗಳಿದ್ದೆ. 1.5 ತಿಂಗಳಲ್ಲಿ ಸುಮಾರು 4 ಲಕ್ಷ ರೂಪಾಯಿ ಖರ್ಚಾಯಿತು. 4 ಲಕ್ಷ ರೂಪಾಯಿ ಖರ್ಚಾಯಿತು. ಗಾಯ ಅಂತೂ ಸ್ವಲ್ಪನೂ ವಾಸಿ ಆಗಲಿಲ್ಲ. ಶುಗರ್ ಮಾತ್ರ ನಾರ್ಮಲಿ ಬಂತು. ಶುಗರ್ ಸ್ಟಾರ್ಟಿಂಗಲ್ಲಿ 700 ಇತ್ತು, ಅಲ್ಲಿ ಶುಗರ್ ನಾರ್ಮಲ್ ಆಯಿತು, ಗಾಯ ಅಂತೂ ವಾಸಿನೇ ಆಗಲಿಲ್ಲ. ಡೈಲಿ ದುಡ್ಡು ಹೋಯ್ತು 4 ಲಕ್ಷ, ಊಟಕ್ಕೆ ದುಡ್ಡು ಇಲ್ದಂಗೆ ಆಯಿತು. ಆಮೇಲೆ ಲಾಸ್ಟಿಗೆ ನಾನು ಮನೆಗೆ ಫೋನ್ ಮಾಡಿದೆ, ಮತ್ತು ಹಿಂಗಾಯ್ತಲ್ಲ ಹೆಂಗೆ ಮಾಡೋದಂತ. ಮಂಜಣ್ಣರು ನಮ್ಮ ಮಳಿಯ ತುಂಬ ಆತ್ಮೀಯರು, ಒಂದೇ ಊರಲ್ಲ, ಹಂಗಾಗಿ ಆತ್ಮೀಯರು. ನಾವು ಬಳ್ಳೆಕಟ್ಟೆ ಆದ್ರೂ ನಾನು ನೆಗ್ಲೆಕ್ಟ್ ಮಾಡಿದೆ, ಮಂಜಣ್ಣನ ಮಾತು ಕೇಳಲಿಲ್ಲ. ನಾನು ಹಾಸ್ಪಿಟ್ಲಿಗೆ ತೋರಿಸ್ಬೇಕಂತ ಹೋದೆ, ಅಲ್ಲಿ ಆಗಲಿಲ್ಲ. ನಮ್ಮ ಮಳಿಯ ಇದ್ದು ಇಲ್ಲ ವಾಪಸ್ ಬಾರ್ಮಮ್ಮ ಅಂದ. ಮತ್ತು ಮಂಜಣ್ಣಗೆ ಫೋನ್ ಮಾಡಿದ್ವಿ. ಮಂಜಣ್ಣಿದ್ದು ಅಣ್ಣ ವೀಡಿಯೋ ಮಾಡು, ನೀನು ಕಾಲೆಲ್ಲ ವೀಡಿಯೋ ಮಾಡಿ ನನಗೆ ಹಾಕು ನೋಡ್ತೀನಿ ಅಂದರು. ಮಾಡಿ 5 ನಿಮಿಷಕ್ಕೆ ಅಣ್ಣ ಇವತ್ತೇ ನೈಟೇ ಬಂದುಬಿಡು ಅಂದರು. ನೈಟ್ ಬಂದು ಬೆಳಗ್ಗೆ ಬಂದ್ವಿ. ಬೆಳಗ್ಗೆ ಬಂದು ಕಾಲೆಲ್ಲ ನೋಡಿ ಡ್ರೆಸ್ಸಿಂಗ್ ಮಾಡಿ, ಅಣ್ಣ ವಾಯ್ಸ ಜವಾಬ್ದಾರಿ ನನಗಿರಲಿ ಅಂತ ಒಪ್ಕೊಂಡು ಬರೀ 4 ಕಟ್ಟು, 4 ಕೆಳಗೆ ಓಡಾಡೋಕ್ಕೆ ಬರ್ತಿದ್ದಿಲ್ಲ. ಈಗ 4 ಕಟ್ಟಲ್ಲಿ ನಾನು ಆರಾಮಾಗಿ ಓಡಾಡ್ತೀನಿ. 4 ಲಕ್ಷ ರೂಪಾಯಿ ದುಡ್ಡು ಖರ್ಚಾಯ್ತು ವಿನಃ ನನ್ನ ಗಾಯ ಮೈಲಿಲ್ಲ. 4 ಕಟ್ಟಿಗೆ ನನ್ನ ಗಾಯ ಎಲ್ಲ ಮಗಿದೆ. ಇನ್ನೊಂದು 30% ಇದೆ. ಅಲ್ಲಿ ಹೋಗಿ 4 ಲಕ್ಷ ರೂಪಾಯಿ ಖರ್ಚು ಮಾಡೋ ಬದಲು ಅದೇ 4 ಲಕ್ಷ ರೂಪಾಯಿ ನಾವು ಇಟ್ಕೊಂಡಿದ್ರೆ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡಿದ್ರೆ ಭಾಳ ಚೆನ್ನಾಗಿತ್ತು. ಯಾಕೆಂದರೆ ಇವರು ಇವಾಗ ಹೊಸದಾಗಿ ಕಲ್ತಿರೋ ವಿದ್ಯೆ ಅಲ್ಲ ಇದು. ಫಸ್ಟ್ ಇವ್ರು ಅಜ್ಜಿ ಮಾಡ್ತಾಯಿದ್ರು. ನನಗೆ ಗೊತ್ತಿದ್ದಂಗೆ ಮಂಜಣ್ಣ ಚಿಕ್ಕವರಿದ್ದಾಗ ನಾನು ಎತ್ತಿಳಿಸಿರೋ ಮನುಷ್ಯ ಮಂಜಣ್ಣ. ಅಜ್ಜಿ ಮಾಡ್ತಾಯಿದ್ರು, ಅಜ್ಜಿಯಿಂದ ಅಪ್ಪರ್ ಮಾಡಿದರು. ಅಪ್ಪರ್ಗೆ ತುಂಬ ಚೆನ್ನಾಗಿ ಗೊತ್ತು, ಯಾಕೆಂದರೆ ನಾನು ಅವ್ರ ಕೈಯಲ್ಲಿ ಊಟ ತಿಂದಿರೋ ಮನುಷ್ಯ. ಅವರು ಭಟ್ರ ಕೆಲಸ ಮಾಡೋರು ವಿದ್ಯಾಪೀಠದಲ್ಲಿ. ಅವಾಗ ನಾವೆಲ್ಲ ಅಲ್ಲಿ ಹೋಗ್ತಾ ಇದ್ವಿ. ಮೊದಲೆಲ್ಲ ಹಾಸ್ಪಿಟ್ಲ್ ಇರಲಿಲ್ಲ, ಇವಾಗ ಹಾಸ್ಪಿಟ್ಲು ಹಿಂಗಿತ್ತು. ಕಾಲು ಗಾಯ ಹಿಂಗಿತ್ತು. ಅದನ್ನು ನೋಡಿಬಿಟ್ರೆ ಸುಸ್ತಾಗರೆ ಎಲ್ಲ. ನನ್ನ ಮಕ್ಕಳಾಗಲಿ ನನ್ನ ಹೆಂಡ್ತಿ ಕಾಲು ಗಾಯನೇ ನೋಡ್ತಾ ಇರಲಿಲ್ಲ ಮಂಗಳೂರಲ್ಲಿ. ಇವಾಗ ನಾರ್ಮಲ್ ಆಗಿ ಈಗ ಆಲೆ ಓಡಾಡ್ತಾ ಇದ್ದೀನಿ. ಕಾಲು ಕೆಳಗಿಂದ ಗಾಯ ಎಲ್ಲ ಮಗಿದೆ. 30% ಇದೆ. ಅಜ್ಜಿ ಕಲ್ತದ್ದು ವಿದ್ಯೆನ ಅಪ್ಪ ಕಲ್ತರು, ಆ ಭಟ್ರು ಕಲ್ತದ್ದು ವಿದ್ಯೆ ಮಂಜಣ್ಣ ಕಲ್ತಿದ್ದಾರೆ. ಈಗ ಮಂಜಣ್ಣ ಕಲ್ತ ವಿದ್ಯೆ ನೋಡಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ. ದಯವಿಟ್ಟು ನಾನು ಹೇಳೋದೇನೆಂದರೆ, ಸುಮ್ಮನೆ ಎಲ್ಲೋ ಹೋಗಿ ಹಾಸ್ಪಿಟ್ಲಿಗೆ ದುಡ್ಡು ಹಾಕ್ಬೇಡಿ, ಬನ್ನಿ ಆಯುರ್ವೇದಿಕ್ ಮೆಡಿಸಿನ್ ತಗೊಳ್ರಿ, ಜೀವ ಉಳಿಸ್ಕೊಳ್ರಿ. ಮಂಜಣ್ಣವರೇ, ಸರ್ ಈ ತರದ ಪ್ರಾಬ್ಲಮ್ಗಳು ತುಂಬಾ ಜನರಲ್ಲಿ ಇತ್ತೀಚಿನ ದಿನದಲ್ಲಿ ಕಂಡು ಬರ್ತಾ ಇದೆ. ನಾನು ನೋಡಿರೋಂಗೆ ನಾವು ಹೊರಗಡೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲ ಆಟೋ ಮಾಡ್ಕೊಂಡು ಬರ್ತಾ ಇದ್ರು, ಬೈಕಲ್ಲಿ ಇನ್ನೊಬ್ರು ಕೂರಿಸ್ಕೊಂಡು ಬರ್ತಾ ಇದ್ರು. ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲೂ ಕೆಲವೊಬ್ರು ಬರ್ತಾ ಇದ್ರು. ಈ ತರ ಪ್ರಾಬ್ಲಮ್ ಬರೀ ಶುಗರ್ ಇಂದಾನೇ ಆಗುತ್ತಾ ಅಥವಾ ಬೇರೆ ಸಮಸ್ಯೆಯಿಂದನೂ ಆಗುತ್ತಾ ಇದು ಅಂತ? ಇಲ್ಲ, ಬಹಳಷ್ಟು ಜನ ಅಂದ್ರೆ ಶುಗರ್ ಇಂದಾನೆ ಆಗ್ತಿದೆ. ಕೆಲವೊಬ್ರು ಮಾತ್ರ ಶುಗರ್ ಇಲ್ದಿರಾನೆ 100ರಲ್ಲಿ 2-3 ಜನ ಶುಗರ್ ಇಲ್ದಿರಾನೆ ಬರ್ತಾ ಇದಾರೆ. ಇನ್ನೆಲ್ಲ ಜಾಸ್ತಿ ಶುಗರ್ ಇದ್ದೇ ಮಾಡ್ತಾರೆ. ಇದು ತುಂಬಾ ಸ್ಮೆಲ್ ಬರುತ್ತೆ, ವಾಸನೆ ಇರುತ್ತೆ, ಈ ಹುಳ ಬೀಳೋದು ಅಂತೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದು ಒಂದು ವಿಪರೀತ ನೋವು ಕೂಡ ಇರಬಹುದು ಕೆಲವೊಬ್ಬರಿಗೆ. ಸೊ ಇದೆಲ್ಲ ಕ್ಲಿಯರ್ ಆಗುತ್ತಾ ಅದು? ಈಗ ಹುಳ ಬಿದ್ದಿರೋದಕ್ಕೂ ನಮ್ಮ ಔಷಧಿ ಬರೀ ಒಂದೇ ದಿವಸದಲ್ಲೇ ಕಾಲಲ್ಲಿ ಎಷ್ಟು ಹುಳ ಇದ್ರು ಒಂದೇ ದಿವಸದಲ್ಲೇ ಸತ್ತೋಗ್ತಾವೆ ಸರ್. ಕ್ಲಿಯರ್ ಆಗುತ್ತೆ. ಬೆಳಗ್ಗೆ ಔಷಧಿ ಹಾಕಿದ್ರೆ ಮಾರನೇ ದಿವಸ ಬೆಳಗ್ಗೆ ಬಿಚ್ಚಷ್ಟೊಳಗೆ ಕಾಲಲ್ಲಿ ಎಷ್ಟೇ ಹುಳ ಇರ್ಲಿ ಎಲ್ಲ ಹೊರಗಡೆ ಬರ್ತವೆ. ನೋಡಿದ್ದಾರೆ, ಇಲ್ಲಿ ಬಹಳಷ್ಟು ಜನ ಇಲ್ಲಿ ಹುಳ ಬಿದ್ದಿರೋದನ್ನೆಲ್ಲ ನೋಡಿದ್ದಾರೆ. ನಮ್ಮ ಕಾಲಲ್ಲಿ ಬಿದ್ದಿತ್ತು ಹುಳ. ಬಂದ್ಬಿಟ್ಟು ಹುಡುಗ ಬಂದ್ಬಿಟ್ಟು ಎಲ್ಲ ಯಾವುದು ಕೆಮಿಕಲ್ ತಂದಿದ್ರು. ಕೆಮಿಕಲ್ ತಂದು ಅದು ಹಾಕ್ಬಿಟ್ಟು ಎಲ್ಲ ವಾಸಿ ಮಾಡಿದ್ರು. ಬರೀ ಒಂದು 2-3 ಡೇಸಲ್ಲಿ ಎಲ್ಲ ಕ್ಲೀನ್ ಆಗೋಯ್ತು. ಹುಳ ಇರೋರಿಗೆ ಒಂದು ಔಷಧಿ, ಹುಳ ಬಿದ್ದಾಗ ಅದಕ್ಕೊಂದು ಔಷಧಿ ಹಾಕ್ತಿವಿ. ಒಂದೇ ದಿವಸದಲ್ಲಿ ಎಲ್ಲ ಹೊರಗಡೆ ಬಂದ್ಬಿಡ್ತದೆ ಸರ್, ಎಷ್ಟೇ ಹುಳ ಇರಲಿ. ಹುಳ ಇಲ್ದವರಿಗೆ ಮಾಮೂಲಿ ಏನು ಔಷಧಿ ಕೊಡ್ತಿತ್ತು ಅದನ್ನೇ ಕೊಡ್ತಾ ಇರ್ತೀವಿ. ಒಂದು 2 ಥರ 3 ಥರ ಮಾಡಿರ್ತೀವಿ. ಅವ್ರವ್ರ ಗಾಯಕ್ಕೆ ತಕ್ಕಂಗೆ ನಾವು ಔಷಧಿ ಕೊಡ್ತೀವಿ ಸರ್. ಈಗ ಮೂಲ ಕಾರಣ ಶುಗರು ಇರ್ಬೋದು, ಇಲ್ಲ ಬೇರೆ ಕಾರಣನೂ ಇರ್ಬೋದು ಇದಕ್ಕೆ. ಶುಗರ್ ಇರೋರು ಅಷ್ಟೇ ಗಾಯಗಳಾದಾಗ ಏನಂದ್ರೆ ಬೇಗ ಅದನ್ನ ಹಾಸ್ಪಿಟ್ಲಲ್ಲಾದ್ರೂ ಸರಿ, ಇಲ್ಲ ಅವ್ರ ಮನೇಲಿ ಏನು ಔಷಧಿ ಇರ್ತಿದ್ದೋ ಅದನ್ನೇ ಹಚ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡು ಮಾಡಿದ್ರೆ ವಾಸಿ ಆಗುತ್ತೆ. ಕೆಲವೊಬ್ರು ನೆಗ್ಲೆಕ್ಟ್ ಮಾಡ್ತಾರೆ ಸರ್, ಬೇಜವಾಬ್ದಾರಿ. ಹೌದು, ಕರೆಕ್ಟ್. ಅದರಿಂದನೇ ಜಾಸ್ತಿ ಜನ. ಒಂದು ಮಾಹಿತಿ ಕೊಟ್ಬಿಡಿ, ಹಿಂಗೆ ಆಗಬಾರದು ಅಂತ ಹೇಳಿದ್ರೆ ಅವ್ನು ಹೆಂಗೆ ಬದುಕಬೇಕು, ಹೆಂಗೆ ಇರಬೇಕು ಅಂತ. ಈ ಥರ ಆಗಬಾರ್ದಂದ್ರೆ ಗಾಯ ಆಗಿದ ತಕ್ಷಣನೇ ಹಾಸ್ಪಿಟ್ಲಲ್ಲಾದ್ರೂ ಸರಿ, ಇಲ್ಲ ಯಾರು ನೀಟಾಗಿ ಔಷಧಿ ಕೊಡ್ತಾರೆ, ಇಲ್ಲ ಮನೇಲಿರೋ ಔಷಧಿನೇ ನೀಟಾಗಿ ಇಂಜೆಕ್ಷನ್ ಮಾತ್ರೆಗಳು ತಗೊಂಡು ಬೇಗ ವಾಸಿ ಮಾಡ್ಕೊಬೋದು. ಯಾವುದು ಬೇಗ ದೊಡ್ಡ ಗಾಯ ಆಗೋದಿಲ್ಲ, ಅದು ಸಣ್ಣದ್ರಿಂದನೇ ದೊಡ್ಡದಾಗೋದು. ಹೌದು, ನಾವು ಸಣ್ಣದಿದ್ದಂಗೆ ಸ್ವಲ್ಪ ಹುಷಾರಾಗ್ಬಿಟ್ಟು ಔಷಧಿ ಹಾಕೊಂಡ್ರೆ ಬೇಗ ವಾಸಿ ಆಗುತ್ತೆ. ಓಕೆ, ನೆಕ್ಸ್ಟ್. ಓಕೆ, ತೋರಿಸಿ ಅಮ್ಮ. ಎಸ್ಪೆಷಲಿ ಶುಗರ್ ಇರೋರು ಕಾಲನ್ನ ಮುಖಕ್ಕಿಂತ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ, ಗಾಯಕ್ಕೆ ಸೋಪ್ ಹಾಕಿ ತೊಳಿತಾರೆ. ಸೋಪ್ ಹಾಕಿ ತೊಳಿತಾರೆ, ಅವನ್ನೆಲ್ಲ ಮಾಡಬಾರ್ದು.
ಏನು ನೀಟಾಗಿ ಔಷಧಿ ಏನಿರ್ತಿದೋ ಔಷಧಿ ಬಳಸ್ಕೊಂಡು ಊಟದಲ್ಲಿ ಪಥ್ಯ ಮಾಡಬೇಕು. ಈಗ ಗಾಯ ಇದೆ ಅಂತ ಗೊತ್ತಾಯ್ತಲ್ಲ, ಬೇರೆಯವ್ರನ್ನೆಲ್ಲ ನೋಡಿರ್ತಾರೆ, ಹೌದು, ಅವ್ರು ಎಚ್ಚೆತ್ಕೊಬೇಕು ಅಷ್ಟೇ. ಎಸ್ ನೋಡಿ ಇವ್ರ ಕಾಲು ಹಿಂಗಿತ್ತಂತೆ ನೋಡಿ, ಈಗ ತೋರ್ಸಿ. ಚೆನ್ನಾಗಾಗಿದೆ ಸರ್. ಮುಂದೆ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಈ ತರ ಆಗಿದೆ ನೋಡಿ, ಈಗ ಕರೆಕ್ಟ್ ಆಗಿದೆ. ಈಗ ತೋರ್ಸಿ ಅಮ್ಮ, ಈ ಕಡೆ ತೋರ್ಸಿ. ನೋಡಿ ಫುಲ್ ಈಗ ಕ್ಲಿಯರ್, ಚೆನ್ನಾಗಾಗಿದೆ. ಎಲ್ಲ ಚೆನ್ನಾಗಿದೆ. ಕೂತ್ಕೊಳ್ಳಿ, ಇಂದು ಕೂತ್ಕೊಳ್ಳಿ, ಚೇರ್ ಇದೆಯಲ್ಲ ಕೂತ್ಕೊಳ್ರಿ. ಕೂತ್ಕೊಂಡು ತೋರಿಸಿ. ನೋಡಿ ಈ ತರ ಇದ್ದಿದ್ದು ಎಷ್ಟು ತಿಂಗಳಿಗಾಗಿದ್ದು? ಆಗಿದೆ ನೋಡಿ. 3 ತಿಂಗಳಾಯ್ತು. ಆದರೆ ನಾವು ಸ್ಟಾರ್ಟಿಂಗು ಅವ್ರು ಹೇಳ್ದಂಗೆ ಬಂದ್ವಿ. ಆಮೇಲೆ 15 ದಿವ್ಸಕ್ಕೆ ಬರಕ್ಕೆ ಹೇಳಿದ್ರು, ಹಂಗೆ ಬರ್ತಾ ಇದ್ವಿ. ಹಂಗೆ ಬರ್ತಾ ಇದೆ. ಈಗ ಸಾಕು ಅಂದ್ರು. ಒಂದು 3 ತಿಂಗಳು ಕರೆಕ್ಟಾಗಿ ಔಷಧಿ ಮಾಡಿದ್ರೆ ಕ್ಲಿಯರ್ ಆಗುತ್ತೆ. ಬರೀ ಗ್ಯಾಂಗ್ರೀನ್ ಮಾತ್ರನಾ ನೀವು ಸ್ಪೆಷಲಿಸ್ಟು ಅಥವಾ ಬೇರೆ ಯಾವುದಕ್ಕಾದ್ರೂ ಔಷಧ ಕೊಡ್ತೀರಾ? ಗ್ಯಾಂಗ್ರೀನು, ಬೆಡ್ ಸೋರ್ಸು, ಈಗ ಉಗುರು ಸುತ್ತಾದ್ರೂ ಕೂಡ ಕೈಯೆಲ್ಲ ಪೂರ್ತಿ ಗ್ಯಾಂಗ್ರೀನ್ ಆಗ್ಬಿಡುತ್ತೆ ಅಂತ ಒಂದು 2-3 ಪೇಷಂಟ್ ಇದಾವೆ ಇಲ್ಲಿ. ಒಟ್ಟು ಗಾಯಗಳಿಗೆ ನನ್ನ ಔಷಧಿ ಸರ್. ಗಾಯ, ದುಷ್ಟ ಗಾಯಗಳು, ಗ್ಯಾಂಗ್ರೀನ್ ಅಂತಾರಲ್ಲ ಅಂತ ಗಾಯಗಳಿಗೆ, ಎಲ್ಲೂ ವಾಸಿ ಆಗದಿರೋ ಗಾಯಗಳಿಗೆ ಔಷಧಿ ಕೊಡ್ತೀನಿ. ಪಾರಂಪರಿಕವಾಗಿ ಈ ನಾಟಿ ಔಷಧವನ್ನ ನಿಮ್ಮ ಫ್ಯಾಮಿಲಿ ಮತ್ತೆ ನೀವು ಎಲ್ಲರೂ ಕೊಟ್ಕೊಂತ ಬಂದಿದ್ದೀರಾ? ಹೌದು, ಇದನ್ನೇ ಅಂತ ಏನು ಕೊಟ್ಟಿಲ್ಲ. ನಾನ್ ಮಾಡ್ತಿರೋದು ಇದಕ್ಕಂತಾನೆ. ಈಗಿನ ಫೀಲ್ಡ್ ಒಳಗೆ, ಈಗಿನ ವಾತಾವರಣದಲ್ಲಿ ಈ ಗಾಯಗಳೇ ಜಾಸ್ತಿ ಕಾಣಿಸೋದು. ಎಲ್ಲೆಲ್ಲಿ ಅವರೆಲ್ಲ ಬರ್ತಿದ್ದಾರೆ ಇಲ್ಲಿಗೆ? ಇಡೀ ಕರ್ನಾಟಕ ತುಂಬಾ ಎಲ್ಲ ಕಡೆಯಿಂದ ಬರ್ತಾರೆ. ಲಾಸ್ಟ್ ವೀಕಲ್ಲಿ ತಮಿಳ್ನಾಡಿಂದ ಕೂಡ ತಿರುಪತಿಯಿಂದ ಬರ್ತಾರೆ. ತಮಿಳ್ನಾಡು, ತಿರುಪತಿ, ಮುಂಬೈ, ಅಥಣಿ, ಮುಂಬೈ, ನಾಸಿಕ್ ನಾಸಿಕ್ ಹೇಳ್ತಾ ಇದ್ರು ನಂಗೆ ಫೋನ್ ಮಾಡಿಬಿಟ್ಟು, ಇಲ್ಲಿಂದೆಲ್ಲ ಫೋನ್ ಬಂತು ಸರ್, ಹುಡ್ಕೊಂಡು ಬಂದ್ರು ಅಂತ. ಎಸ್ ಸರ್, ನಿಜವಾಗ್ಲೂ ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ, ಅದು ಜನಗಳಿಗೆ ರೀಚ್ ಆಗಲಿ ಅಂತ ನಾವು ಇವತ್ತು ಇಲ್ಲಿಗೆ ಬಂದಿದ್ದು. ಓಕೆ, ನೆಕ್ಸ್ಟ್ ಯಾರಾದರೂ ಇದ್ದಾರಾ? ಮೊದಲಿಗೆ ನಿಮ್ಮ ಚಾನಲ್ಗೆ ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೆ ಕಲ್ಲು ತಗ್ಬಿಟ್ಟು ಬೆಡ್ಲೆಲ್ಲ ಕಪ್ಪಗೆ ಆಗ್ತಾಯಿತ್ತು ಸರ್. ಕಲ್ತಾಗಿದ್ದು ಇಷ್ಟು ದಪ್ಪ ಆಗ್ಬಿಟ್ಟಿತ್ತು, ಕಪ್ಪಗಾಗ್ಬಿಟ್ಟಿತ್ತು. ಖಾಸಗಿ ಆಸ್ಪತ್ರೆಗಳಿಗೆ ತೋರಿಸಿದ್ವಿ, ಎಲ್ಲೂ ವಾಸಿ ಆಗಲಿಲ್ಲ. ಲಾಸ್ಟ್ ಒಂದು ಹಾಸ್ಪಿಟಲ್ ಬೆರಳು ತೆಗಿಬೇಕು ಅಂತ ಹೇಳಿದ್ರು. ಆಮೇಲೆ ಇದ್ಕೊಂಡು ನಾನು ಬೇಡ ಅಂತ ಇಲ್ಲಿಗೆ ಅಡ್ವೈಸ್ ಮಾಡಿದ್ರು, ಮಂಜನ ಹತ್ರ ಬಂದ್ವಿ. ಇದು ಓಪನ್ ರಿಸಲ್ಟ್ ಇದು, ಆಯ್ತಾ? ಇಲ್ಲೇನೂ ಮುಚ್ಚುಮರೆ ಇಲ್ಲ, ಅಥವಾ ನಾವು ಯಾರಿಗೂ ನೀವು ಬನ್ನಿ, ನೀವು ನಿಮ್ಮ ಇದನ್ನ ಹೇಳಿ ಅಂತಲೂ ಹೇಳಿಸ್ತಿಲ್ಲ. ಎಲ್ಲರೂ ಅವರದ್ದೇ ಕಾಲು, ಅವರದ್ದೇ ರಿಸಲ್ಟು, ಎಲ್ಲ ಅವರದ್ದೇ. ಸೊ ಇಲ್ಲಿ ಹಿಂದ್ಗಡೆ ಒಬ್ರು ಇದ್ದಾರೆ ಸರ್. ಏನು ಅಷ್ಟೊಂದು ದೊಡ್ಡ ಗಾಯ ಆಗಿದೆ ಸರ್? ಇದು ಏನಾಗಿತ್ತು ಅಂತಂದರೆ, ನಾನು ರಾಮನಗರ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಇಲ್ಲಿಂದನೂ ಕಟ್ ಮಾಡಿಬಿಟ್ರು. ಅಲ್ಲಿಂದ ಕಟ್ ಮಾಡಿದ್ದು? ಅದು ಇಲ್ಲಿಂದ ಕಟ್ ಮಾಡಿದ್ದು, ತಿರ್ಗಾ ಇಲ್ಲಿಂದ ಇಲ್ಲಿ ಗಂಟ ಕಟ್ ಮಾಡಿದ್ರು. ಇದೆಲ್ಲ ವಾಸಿ ಆಗಿದೆ, ಇದೆಲ್ಲ ವಾಸಿ ಆಗಿದೆ, ಇದೆಲ್ಲ ಏನು ತೊಂದರೆ ಇಲ್ಲ. ಕೆಳಗಡೆ ಒಂದು ಬೆಳ್ಳು ಮಾತ್ರ ತೆಗೆದ್ಬಿಟ್ಟಿದ್ರು. ಅದನ್ನ ತೆಗೆದಾದ್ಮೇಲೆ 2 ಕಿಡ್ನಿನೂ ಹೋಗ್ಬಿಟ್ಟವೆ ಅಂತ ಹೇಳಿದರು. ಆಮೇಲೆ ಇಲ್ಲಿಗೆ ಕಾಲು ತೆಗಿಬೇಕು ಅಂತ ಹೇಳಿದರು. ಆಮೇಲೆ ಇಲ್ಲಿಗೆ ಬಂದು ನಾನು ಮೈತ್ರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದಾಗ ಎಲ್ಲ ನಾರ್ಮಲ್ ಇತ್ತು. ಕಿಡ್ನಿನೂ ಸರಿ ಇತ್ತು, ಏನೂ ತೊಂದರೆ ಇರಲಿಲ್ಲ. ಅಲ್ಲಿ ಏನು ಮಾಡಬೇಕು ಅಂತಲೇ ಅವ್ರಿಗೆ ಏನು ಗೊತ್ತಾಗ್ತಾ ಇರಲಿಲ್ಲ. ಎಲ್ಲಿಗೆ ಬೇಕೋ ಅಲ್ಲಿಂದ ಕಟ್ ಮಾಡಿಬಿಟ್ಟಿದ್ರು, ಇಲ್ಲಿಗೆ ಕಾಲು ತೆಗಿಬೇಕು ಅಂತಲೇ ಹೇಳಿದರು. ಈಗ ಮಂಜಣ್ಣ ಹತ್ರ ಬಂದಿದ್ದು? ಈಗ ಮಂಜಣ್ಣ ಹತ್ರ ಬಂದ ಮೇಲೆ ನನಗೆ ಕ್ಲಿಯರಾಗಿ ವಾಸಿ ಆಗಿದೆ. ಇನ್ನೊಂದು 1.5 ಇಂಚ್ ಇದೆ ಗಾಯ, 1 ಇಂಚ್ ಇದೆ. ಅದನ್ನ ಬೇಕಾದ್ರೆ ತೋರಿಸ್ತೀನಿ. ಸ್ವಲ್ಪ ಇಲ್ಲಿಂದ ಇಲ್ಲಿ ಗಂಟ ವಾಸಿ ಆಗಿದೆ, ಇಲ್ಲಿಂದ 1.5 ಇಂಚ್ ಇದೆ. ಈಗ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಈಗ ಸ್ಯಾಟಿಸ್ಫ್ಯಾಕ್ಷನ್ ಬಂದ್ಮೇಲೆ ತುಂಬಾ ಒಳ್ಳೆದಾಗಿದೆ. ನೀವು ಅಡ್ವೈಸ್ ಮಾಡಿ ತೋರಿಸಿ. ಮಂಜಣ್ಣನಿಗೆ ಧನ್ಯವಾದಗಳು ಹೇಳಬೇಕು ಸರ್. ಕನಕಪುರದಿಂದ ಕೆಬ್ಬೆಹಳ್ಳಿ ಅಂತ, ಅಲ್ಲಿಂದ ಬಂದ್ರ? ಅಲ್ಲಿಂದ ಬಂದಿದ್ದೀನಿ. ಅದನ್ನು ತೋರಿಸ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ನಮ್ಮದು ಕೋಲಾರ ಹತ್ರ ಸುಬ್ಟೂರು ಸರ್. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀಗ 4ನೇ ವಾರ ಬಂದಿದೆ, ಎಲ್ಲ ಕ್ಲಿಯರ್ ಆಗಿದೆ. ಔಷಧಿಯ ಪವರ್ ಇದು ನೋಡಿ. ಒಂದು ಸಿದ್ಧೌಷಧ ಅಥವಾ ನಾಟಿ ಔಷಧ ನಾವೇನು ಹೇಳ್ತೀವಿ, ಇದು ಸಾಮಾನ್ಯ ಅಲ್ಲ, ಇದಕ್ಕೂ ಒಂದು ಪವರ್ ಇದೆ ಅನ್ನೋದನ್ನು ಮಂಜಣ್ಣ ಅವರು ತೋರಿಸಿದ್ದಾರೆ ನೋಡಿ ಅಲ್ಲಿ. ಯಾಕಂದರೆ ಅವರ ಒಂದು ಕೆಲಸ, ಅವರು ಬಿಡುವು ಮಾಡಿಕೊಂಡು ಬೆಂಗಳೂರಿಗೆ ಬರೋದು, ಬೆಂಗಳೂರಿಗೆ ಬರಲೇಬೇಕು ಅಂತಿಲ್ಲ ಅವರು, ಆದರೂ ಫ್ರೀ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಅಂದರೆ ಜನಗಳ ಸೇವೆ ಮಾಡಬೇಕು ಅಂತ. ಏನಂದ್ರೆ ಸರ್, ಈಗ ನಾನೊಬ್ಬನು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೂ, ಯಾಕಂದರೆ ನಾನು ಮೊದಲು ಚಿತ್ರದುರ್ಗದಲ್ಲೇ ಮಾಡ್ತಿದ್ದೆ. ಒಬ್ಬೊಬ್ರು ಒಂದೊಂದು ಕಾರಣ ಹೇಳ್ತಾರೆ. ನಂದು ಗಾಡಿ ಕೆಟ್ಟೋಯ್ತು ಅಂತಾರೆ, ಒಬ್ರಿಗೆ ಹುಷಾರಿಲ್ಲ ಅಂತಾರೆ, ಅವ್ರನ್ನೆಲ್ಲ ಕಾಯ್ಬೇಕು ನಾನು. ಆಮೇಲೆ ಮಧ್ಯ ತೊಂದರೆಗಳಾಗ್ತವೆ, ಇವನ್ನೆಲ್ಲ ನಾವು ನೋಡ್ತಿರ್ತೀವಿ.
ನಾನು ಒಬ್ಬನೇ ಇಲ್ಲಿಗೆ ಬಂದ್ಬಿಟ್ರೆ ಇವರಷ್ಟು ಜನನೂ ನೋಡ್ಬೋದು. ಹೌದು ಕರೆಕ್ಟ್. ಈಗ ಯಾರಿಗೂ ಸಮಸ್ಯೆ ಇರಲ್ಲ. ಎಸ್ ಇದು ನಾವು ತೋರಿಸಿದ್ದು ಜಸ್ಟ್ ಒಂದು ಟ್ರಯಲ್ ಅಷ್ಟೇ. ನೀವು ಬೆಳಿಗ್ಗೆ 8 ಗಂಟೆಗೋ 4:15ಗೋ ಇಲ್ಲಿಗೆ ಬಂದರೆ ಇಲ್ಲಿ ಎಷ್ಟು ಜನ ಇರ್ತಾರೆ, ಅವ್ರ ಹತ್ರ ನೀವೇ ಖುದ್ದಾಗಿ ಮಾತಾಡ್ಬೋದು, ನೀವೇ ನೋಡ್ಬೋದು. ಸೊ ನಾನು ಇವತ್ತು ಮತ್ತೆ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ರಿಸಲ್ಟ್ ಕೇಳಬೇಕು ಅಂತ. ಮಂಜಣ್ಣವರೇ, ನಮ್ಮ ಕಳೆದ ಬಾರಿಯ ವಿಡಿಯೋ ರಿಸಲ್ಟ್ ಹೆಂಗಿತ್ತು? ಭಾಳ ಚೆನ್ನಾಗಿ ಬಂತು. ಆಮೇಲೆ ಬಹಳಷ್ಟು ಜನ ಹೊಸಾಗಿದ್ದಾರೆ. ನಿಮ್ಮ ವಿಡಿಯೋ ನೋಡ್ಕೊಂಡೆ ಇಲ್ಲೆಲ್ಲ ಬಂದಿದ್ದಾರೆ ನೋಡ್ರಿ. ಹೌದಾ? ಬನ್ನಿ ಸರ್, ಮುಂದೆ ಮಾತಾಡ್ಸಿ. ಬನ್ನಿ ಸರ್, ಇಬ್ರು ಬನ್ನಿ, ಮುಂದೆ ಬನ್ನಿ. ನಿಮ್ಮ ವಿಡಿಯೋ ನೋಡ್ಕೊಂಡೆ ನಾವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೂ ಮೈಸೂರಲ್ಲಿ ಕಾಲು ಒಂದು ಗುಳ್ಳೆ ಬಂದಿದ್ದಕ್ಕೆ ಬೆರಳೆ ತೆಗಿಬೇಕು ಅಂದ್ರು. ನೀವು ಹೌದು, ಈ ರೀತಿ ಮಾಡಿದ್ರು. ಸಣ್ಣದು ಹಿಂಗಿತ್ತು. ಈಗ ವಾಸಿ ಆಯ್ತಾ ಅದು? ನಮ್ಮ ರಿಲೇಷನ್ ಒಬ್ರು ನಿಮ್ಮ ವಿಡಿಯೋ ನೋಡ್ಬಿಟ್ಟು ಅವ್ರು ಹೇಳಿದ್ರು, ಚೆಕ್ ಮಾಡ್ಬಿಟ್ಟು ಬಂದಿದ್ಕೆ ಈಗ ಫುಲ್ ವಾಸಿ ಆಗಿ ಈ ರೀತಿ ಇದೆ. ಪತ್ತೆ ಗ್ರೇಟ್. ಬೇಡ ಸಾಕು, ಇನ್ನೊಂದು 15 ಸೈಡ್ ಬಿಟ್ಟು ನೋಡಿ ಈ ಥರ ಆಗಿತ್ತು. ಸುಮ್ಮನೆ ಆಗ್ಬಿಟ್ರಿ. ಒಂದು ಮೊದಲು ಸಾಕು. ನೋಡ್ಮೇಲೆ ನೋಡಿ ಈ ತಿಂಗಳು ಮುಗಿಯೋವರೆಗೂ ಪತ್ತೇವಿರಿ. ನೋಡಿ ಕ್ಲಿಯರ್ ಆಗಿದೆ. ನೋಡಿ ಇವ್ರದ್ದು ಈ ರೀತಿ ಇದೆ, ಇವ್ರದ್ದು ಹಿಂಗಿತ್ತು, ಹಿಂಗಾಗಿದೆ. ಇನ್ನು 3 ತಿಂಗಳು. ಈ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಫುಲ್ ಕ್ಲಿಯರ್ ಆಗಿದೆ. ಎಸ್ ತುಂಬಾ ನೋವಿತ್ತ ಸರ್? ಅದು ಹೆಂಗಿರುತ್ತೆ ಆ ಪೇನು? ಪೇನ್ ಎಲ್ಲ ನೋವಿರೋ ಹೆಜ್ಜೆನೆ ಮಡಗಕ್ಕಾಗಲ್ಲ, ಇದು ಮಡಗಕ್ಕಾಗಲ್ಲ, ಹಿಂಗೆ ತಿರ್ಗಾಡಕ್ಕಾಗುತ್ತದೆ. ಲೈಟಾಗಿ ನೋವು ಇರ್ತದೆ, ಅಷ್ಟು ನೋವೇನಿರಲ್ಲ, ಲೈಟಾಗಿ ಇರುತ್ತೆ. ಅದು ಓಡಾಡ್ಲೇಬೇಕಲ್ಲ ಸರ್. ಕೆಲವೊಂದ್ಸಲ ಆಗಲ್ಲ, ಸತ್ತೋಗಿರುತ್ತೆ. ಈ ಜಾಗದಲ್ಲಿ ತುಂಬಾ ಪೇನ್ ಇರುತ್ತೆ. ಈ ಜಾಗ ದೊಡ್ಡದು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಫುಲ್ ಪೇನ್ ಎಲ್ಲ ಹೋಗಿದೆ. ತುಂಬಾ ಚೆನ್ನಾಗಿ ಖುಷಿ. ಹೌದು, ಎಷ್ಟೇ ಖುಷಿ ಅಲ್ವಾ? ಒಂಚೂರು ಇದು ಮಾಡ್ಕೊಳ್ಳಲ್ಲ, ಎಷ್ಟೇ ಗಾಯ ಆಗಿ ಏನೇ ಆಗಿದ್ರು ಬಂದವ್ರಿಗೆ ಖುಷಿಯಾಗಿ ಮಾತಾಡಿಸಿ ಕ್ಲೀನಾಗಿ ಮಾತಾಡಿಸಿ ಕಟ್ಟುತ್ತಾರೆ. ಖಂಡಿತ. ನೋಡಿ, ಈ ಥರ ಯಾರಿಗಾದ್ರೂ ಸಮಸ್ಯೆ ಇದ್ದರೆ, ಗ್ಯಾಂಗ್ರೀನಿಂದ ಯಾರಾದರೂ ಬಳಲ್ತಾ ಇದ್ದರೆ, ಮತ್ತೆ ನೀವು ಬೇರೆ ಯೋಚನೆ ಮಾಡೋದು ಬೇಡ, ಒಂದ್ಸಲ ಮಂಜಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಒಂದು 5-6 ಜನಕ್ಕೆ ರೆಫರ್ ಮಾಡಿದ್ದೀನಿ ಸರ್. ಓಕೆ, ಆಗಲಿ ಸರ್, ಖಂಡಿತ. 5 ಅಲ್ಲ, ಇದು 5,000 5 ಲಕ್ಷ ಎಷ್ಟು ಜನರಿಗೆ ಬೇಕಾದರೂ ಹೇಳೋಣ ನಾವು, ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಯೂಟ್ಯೂಬ್ ನೋಡ್ಬಿಟ್ಟು ನಾನು ಬಂದಿರೋದು. ಹೌದಾ? ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಮಂಜಣ್ಣ ಅವರೇ, ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ಇವತ್ತು ಕೂಡ ನಾವು ಇಲ್ಲಿಗೆ ಬಂದಾಗ ಬಿಡುವು ಮಾಡಿಕೊಂಡು ಖಂಡಿತ ಶೂಟ್ ಮಾಡಿ ನಮ್ಮ ಜನತೆಗೆ ಅದನ್ನು ತೋರಿಸಿ ಅಂತ ಹೇಳಿದ್ರಿ. ಸೊ ಹಂಗಾಗಿ ಇವತ್ತು ಇಲ್ಲಿವರೆಗೆ ಬಂದ್ವಿ ಸರ್. ಸೊ ನಾನಂತೂ ನಿಮ್ಮ ನಂಬರನ್ನು ಪ್ರೊವೈಡ್ ಮಾಡಿರ್ತೀನಿ, ಇಲ್ಲಿಯ ಲೊಕೇಶನ್ ಎಲ್ಲವೂ ಕೂಡ ಕೊಟ್ಟಿರ್ತೀನಿ. ಸೊ ಯಾರೇ ಇದೇ ರೀತಿ ಪ್ರಾಬ್ಲಮಲ್ಲಿ ಬಂದರೂ ಅವ್ರಿಗೆ ಒಂದು ಸೊಲ್ಯೂಷನ್ ನಿಮ್ಮ ಕಡೆಯಿಂದ ಇರಲಿ ಅಂತ ನಾನು ಅಂದ್ಕೊತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಗ್ಯಾಂಗ್ರೀನ್ ಮಂಜಣ್ಣ ಅಂತ ಹೇಳಿದ್ರೆ ಅವ್ರ ಹೆಸರು ಮುಂದೆನೇ ಗ್ಯಾಂಗ್ರೀನ್ ಅನ್ನೋದು ಆ್ಯಡ್ ಆಗಿದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಇದು ಸಿದ್ಧ ಔಷಧ, ನಾಟಿ ಔಷಧ. ಹಾಗಾಗಿ ಇದನ್ನು ನೀವು ಬಳಕೆ ಮಾಡ್ಬೋದು, ಇಲ್ಲಿ ಯಾವುದೇ ಆಗಿರುವಂಥ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಹಾಗಾಗಿ ನಿಮಗೇನಾದರೂ ಈ ಸಮಸ್ಯೆಗಳಿದ್ದರೆ ಒಂದು ಸಲ ಮಂಜಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ.